ಬ್ಯಾಳಿ ಸಾರು ಚೆನ್ನಾಗೈತ್ರಿ. ಬ್ಯಾಳಿ ಸಾರು ಏನೇನು ಹಾಕ್ತಾರ್ರಿ ಅದಕ್ಕೆ ಬ್ಯಾಳಿ ಸಾರಿ? ಬ್ಯಾಳಿ ಸಾರಿ ಬ್ಯಾಳಿ ಟೊಮೆಟೊ ಹ್ಞೂ ಖಾರ ಸಾಲ್ಟ್ ಕರಿಬೇವು ಕೊತ್ತಂಬರಿ ಕಸೂರಿ ಮೆಂತಿ ಹ್ಞೂ ಅರಿಶಿನ ಪುಡಿ ರೀ. ಉತ್ತರ ಕರ್ನಾಟಕ ಕಾರ್ಬೇಳಿದೆ. ಉತ್ತರ ಕರ್ನಾಟಕ ಕಾರ್ಬೇಳಿನ ಜೀರಿಗೆ. ಈಗ ಓ ಇದು ಈ ಕಡೆ ಬೆಂಗಳೂರು ಸೈಡ್ ರಸಮು ಮತ್ತು ಸಾಂಬಾರು. ರಸಮ ಬೇರೆ. ರಸಮು ಮತ್ತು ಸಾಂಬಾರು ಸೇಮ್ ಅಲ್ಲ? ರಸಮ ಬೇರೆ ಸಾಂಬಾರು ಬೇರೆ. ಹ್ಞೂ ರಸಮ ನಮ್ಮ ಕಡೆ ಟೊಮೆಟೊ ಸಾರು ಮಾಡ್ತಾರಲ್ಲ ಅದು ರಸಮ್ ರೀ. ಇದ್ರಿ ಇದು ಬೇಳೆ ಸಾರು ಕಾರ್ಬೇಳಿ. ಕಾರ್ಬೇಳಿ ಟೊಮೆಟೊ ಸಾರನ್ನ ಚೆನ್ನಾಗಿ ಚೆನ್ನಾಗೈತ್ರಿ. ನೋಡಿ ಚೆನ್ನಾಗಿದೆಯಾ ಅಂತ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ ಟೇಸ್ಟ್ ನೋಡ್ಕೊಳ್ಸಿ ಹೆಂಗೈತೆ ನೋಡ್ರಿ. ನಾವು ಉತ್ತರ ಕರ್ನಾಟಕ ಇದ್ದೀವಿ. ಹುಳಿ ಹೇಗೆ ಬಂದೈತೆ? ಟೊಮೆಟೊ ಹಾಕಿಲ್ಲ ಅಷ್ಟೇ. ಮತ್ತೆ ಖಾರ ಹಾಕಲ್ಲ. ಉತ್ತರ ಕರ್ನಾಟಕದ ಕಡೆ ಏನೇನು ಸ್ಪೆಷಲ್ ಆಗಿ ಮಾಡ್ತಾರೆ? ಬದ್ನಿಕಾಯಿ ಎಣ್ಗಾಯಿ, ಚಪಾತಿ, ರೊಟ್ಟಿ, ಸಜ್ಜಿ ರೊಟ್ಟಿ, ಕಟಕ್ ರೊಟ್ಟಿ, ಜೋಳದ ರೊಟ್ಟಿ, ಗೊಂಜಾಳ ರೊಟ್ಟಿ, ಚಟ್ನಿ ಪುಡಿ, ಶೇಂಗಾ ಚಟ್ನಿ. ಶೇಂಗಾ ಚಟ್ನಿ ಮಾಡ್ತಾರಾ? ಮತ್ತೇನು ಮಾಡ್ತಾರೆ? ಗುರೆಳ್ ಪುಡಿ, ಚೌಳಿಕಾಯಿ ಪಲ್ಯ, ಹೀರೆಕಾಯಿ ಎಣ್ಗಾಯಿ, ತಪ್ಪಲ ಪಲ್ಯ, ಮತ್ತು ಎಣ್ಗಾಯಿ ಪಲ್ಯ. ಇಲ್ಲಿ ನನಗೆ ತಪ್ಪಲ ಪಲ್ಯ ಅಂತಂದ್ರೆ ಏನು ಅಂತಾನೆ ಗೊತ್ತಾಗಲ್ಲ. ಇಲ್ಲಿ ಸೊಪ್ಪು ನಮ್ಮ ತನ ಅಲ್ವಾ, ಬರೆಯೋಕ್ಕಾಗಲ್ಲ. ಕರ್ನಾಟಕ ಕಡೆ ಎಲ್ರಿಗೂ ಗೊತ್ತು, ವಿಡಿಯೋ ನೋಡೋರ್ಗು. ಹಾಂ ಚೆನ್ನಾಗಿದೆ. ಇವಾಗ ನಮ್ಮ ಅಕ್ಕಾರ ಚಪಾತಿ ಮಾಡ್ತಾರಂತ್ರಿ. ಬರ್ರಿ ಇವಾಗ ನಮ್ಮ ಅಕ್ಕಾರು ಚಪಾತಿ ಮಾಡ್ತಾರ, ಅದನ್ನೂ ನೋಡೋಣ. ಹೇಳ್ರಿ. ಹಿಟ್ಟು ಒಣ ಹಿಟ್ಟು. ಬರ್ರಿ ನಮ್ಮ ಅಕ್ಕಾರ ಚಪಾತಿ ಮಾಡಾಕತ್ತಾರ. ಹೆಂಗೆ ಮಾಡಾಕತ್ತಾರ ನೋಡ್ಕೊಂಡು ಬರೋದು. ಇದೇನು ಪದರಿನ ಚಪಾತಿ ಅಥವಾ ಸಿಂಗಲ್ ಸಪ್ರೇಟಾಗಿ ಮಾಡ್ತಾರಲ್ರಿ? ಪದರ ಚಪಾತಿ ರೀ. ನಮ್ಮ ಮನೆ ಚಪಾತಿ ಇಷ್ಟ ಅಂತ ಭಾಳ ಚಪಾತಿನೇ ಮಾಡ್ತೀನಿ. ಅಲ್ಲಿ ಊರಾಗಿದ್ದರೆ ರೊಟ್ಟಿ ಮಾಡ್ತಾರೆ ರೀ. ಇಲ್ಲಿ ರೊಟ್ಟಿ ಮಾಡೋಕ್ಕೆ ಹಿಟ್ಟು ಅಷ್ಟು ಜೋಳದ್ದು ಚೆನ್ನಾಗಿ ಸಿಗಲ್ಲ ಅಂತ ಚಪಾತಿ. ಹೌದಲ್ರಿ? ಮತ್ತು ಎಷ್ಟು ಒಂದು ಸರಿ ಮಾಡಿದ್ರೆ ಎಷ್ಟು ಚಪಾತಿ ಮಾಡ್ತೀರಿ? ಒಂದು 18. ಎಷ್ಟು ಗಂಟೆ ಒಳಗೆ? ಒಂದು 20 ಮಿನಿಟ್ಸ್. ಮಾಡಿರಿ ಬೇಗ. ಉಳ್ಳಿ ಬೇಳೆ. ಅದೇ ಬೇಳೆ. ಆಯಿಲ್ ಹಚ್ಬೇಕಾ? ಆಯಿಲ್ ಹಚ್ಚಿ ಬರ್ತಾರೆ. ಆ ಚಪಿಗೆ ಬರುತ್ತದ ಆ ಥರ ಮಡ್ಚಿದ್ರೆ. ನೋಡ್ರಿ ನಮ್ಮೂರ ಕಡೆ ಹಿಂಗೆ ಒಲಿ ಒದ್ರಿ ಏನು ಅಂತಿದ್ರು ಗೊತ್ತಾ? ಮನೆಗೆ ಯಾರೋ ನೆಂಟರು ಬರ್ತಾವ್ರೆ ಅಂತಿದ್ರು. ಎಲ್ಲಿ ಬರ್ತಾವ?
ಪೂರಿ ಥರ ಬರುತ್ತೆ ನೋಡ್ರಿ. ನಮ್ಮ ಮನ್ಯಾಗ ಚಪಾತಿ ಹಿಂಗೆ ಮಾಡ್ತಾರೆ. ನಾವು ಫಸ್ಟ್ ಟೈಮ್ ವ್ಲಾಗ್ ಮಾಡಾಕತ್ತೀವಿ ರೀ. ಪಾಕಿಟ್ ಹಿಟ್ಟು ಎಲ್ಲರೂ ಪಾಕಿಟ್ ಹಿಟ್ಟು ಅಲ್ಲಲ್ಲ ಇದು? ಅಲ್ಲ, ಗೋಧಿ ತಂದು ಸರ್. ನೋಡ್ರಿ ಈ ಥರ ನಮ್ಮ ಮನೆಯಾಗ ಚಪಾತಿ ಮಾಡಕತ್ತಾರು. ಈ ಥರ ಪೂರಿ ಈ ಥರ ಉಬ್ಬಿದ್ರೆ ಚೆನ್ನಾಗಿರುತ್ತೆ ನೋಡೋಕ್ಕೆ, ತಿನ್ನೋಕ್ಕೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ.